ಈ ಅವಧಿಯಲ್ಲಿನೇ ಆದರೆ ನೀವು ಸರ್ಕಾರ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಮೊದಲ ಆರ್ಥಿಕ ವರ್ಷದ ವಿಚಾರಕ್ಕೆ ಬರೋದಿದ್ರೆ 2023-24 ಅವಧಿಯಲ್ಲಿನೇ ಇವತ್ತೀಗ ಕರ್ನಾಟಕದ ಜಿ ಡಿ ಪಿ ದರದ ವಿಚಾರಕ್ಕೆ ಬಂದಾಗ 10.2 ಸಾಧನೆಯನ್ನು ಮಾಡಿದೆ ಅನ್ನುವಂಥದ್ದು ಒಂದು ಭಾಗ. ಆದರೆ ಬರಗಾಲದ ಅವಧಿಯಲ್ಲೂ ಕೂಡ ಈ ಸಾಧನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯಿತು? ಇದರಲ್ಲಿ ನಿಮ್ಮ ಗ್ಯಾರಂಟಿಯೂ ಕೂಡ ಇದಕ್ಕೆ ಕಾರಣ ಆಗಿದೆ ಅಂತೇಳಿ ನಿಮಗೆ ಅನಿಸುತ್ತಾ? ನೋಡಿ, GDP ಬೆಳವಣಿಗೆ ಇದೆಯಲ್ಲ 2023-24ರಲ್ಲಿ ರಾಷ್ಟ್ರದ GDP ಬೆಳವಣಿಗೆಯ ಸರಾಸರಿಗಿಂತ ನಾವು ಜಾಸ್ತಿ ಇದ್ದೀವಿ. ರಾಷ್ಟ್ರದ ಸರಾಸರಿ GDP ಬೆಳವಣಿಗೆ 8.2% ಇದ್ದರೆ ನಮ್ಮ ರಾಜ್ಯದ್ದು GDP ಬೆಳವಣಿಗೆ 10.2%, ಅಂದರೆ 2% ಜಾಸ್ತಿ. ಅದರ ಅರ್ಥ ನಾವು ಆರ್ಥಿಕವಾಗಿ ದಿವಾಳಿಯಾಗಿದ್ದೀವಿ ಅಂತಲ್ಲ, ಆರ್ಥಿಕವಾಗಿ ಸದೃಢವಾಗಿದ್ದೇವೆ. ವಿರೋಧ ಪಕ್ಷದವರು ನಮ್ಮ ಮೇಲೆ ಮಾಡ್ತಕ್ಕಂಥ ಟೀಕೆಗಳು ರಾಜಕೀಯ ಪ್ರೇರಿತವಾದವೇ ಹೊರತು ಸತ್ಯದಿಂದ ಕೂಡಿರ್ತಕ್ಕಂಥ ಆರೋಪಗಳಲ್ಲ. ಗ್ಯಾರಂಟಿ ಯೋಜನೆಗಳು ಅಂತಂದ್ರೆ ಯಾರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು? ವಲ್ನರಬಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ, ಯಾರು ಬಡವರಿದ್ದಾರೆ ಅವರಿಗೆ. ಈಗ ಮಹಿಳೆಯರಿಗೆ ಆರ್ಥಿಕವಾಗಿ ಸಾಮಾಜಿಕ ಶಕ್ತಿ ತುಂಬತಕ್ಕಂಥದ್ದು ಶಕ್ತಿ ಯೋಜನೆ. ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಯಾರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು? ಅನ್ನಭಾಗ್ಯ ಕಾರ್ಯಕ್ರಮ ಯಾರು ಕೊಡ್ತಾ ಇರ್ತಕ್ಕಂಥದ್ದು? BPL ಕಾರ್ಡು ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವರು ಕೊಡ್ತಾ ಇರ್ತಕ್ಕಂಥ. ಗೃಹ ಜ್ಯೋತಿ ಕಾರ್ಯಕ್ರಮ ಮಾಡ್ತಾ ಇರೋದು ಯಾರಿಗೆ? 1,62,00,000 ಕುಟುಂಬಗಳಿಗೆ 200 ಯೂನಿಟ್ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀವಿ. ಆ ದುಡ್ಡೆಲ್ಲ ಉಳಿತಾಯ ಆಗಲ್ವ ಅವ್ರಿಗೆ? ಆ ದುಡ್ಡು ಉಳಿತಾಯ ಆದ ದುಡ್ಡನ್ನ ಬೇರೆ ಬಾಬುಗಳಿಗೆ ಖರ್ಚು ಮಾಡೋಕ್ಕಾಗಬಲ್ಲಲ್ವ? ಅವ್ರ ಮಕ್ಕಳು ಓದಿಸ್ಲಿಕ್ಕೆ, ಬಟ್ಟೆ ತಗೊಡ್ಲಿಕ್ಕೆ, ಇನ್ನೇನೋ ಮಾಡಲಿಕ್ಕೆ ಆಗೋದಿಲ್ಲ. ಇದು ಒಂದು ಅಭಿವೃದ್ಧಿ ಅಂತ ಅನ್ಕೊಂಡೇ ಇಲ್ಲ. ಭಾಳ ಜನರಿಗೆ ಏನಾಗಿದೆ, ಸಾರಿ ಟು ಟೆಲ್ ದಿಸ್, ಭಾಳ ಜನ ಇನ್ಕ್ಲೂಡಿಂಗ್ ಮೀಡಿಯಾ ಪೀಪಲ್, ಇದೊಂದು ಅಭಿವೃದ್ಧಿನೇ ಅಲ್ಲ ಅನ್ನೋ ಥರ ಇದ್ದಾರೆ. ಈಗ ಫ್ರೀಯಾಗಿ ಬಸ್ನಲ್ಲಿ ಓಡಾಡ್ತಾರೆ ಎಲ್ಲ ಹೆಣ್ಮಕ್ಳು, ಆ ದುಡ್ಡೆಲ್ಲ ಉಳಿತಾಯ ಆಗುತ್ತೆ. ಆ ದುಡ್ಡು ಬೇರೆ ಬಾಬುಗಳಿಗೆ ಖರ್ಚು ಮಾಡೋಕ್ಕೆ ಬರ್ತದಲ್ವಾ? ಯಾವುದೇ ರಾಜ್ಯದ ಅಭಿವೃದ್ಧಿ ಆಗಬೇಕಾದ್ರೆ ಜನರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಗಬೇಕು. ಕೊಂಡ್ಕೊಳ್ತಕ್ಕಂಥ ಶಕ್ತಿನೇ ಇಲ್ಲದೆ ಹೋದರೆ ಆ ರಾಜ್ಯ ಬೆಳವಣಿಗೆ ಆಗಲಿಕ್ಕೆ, ಆರ್ಥಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ಇದೆಲ್ಲ ಉಳಿತಾಯ ಮಾಡ್ತಕ್ಕಂಥ ದುಡ್ಡಲ್ಲ, ಟ್ರೆಜರಿನಲ್ಲಿ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡ್ಕೊಳ್ಳೋ ದುಡ್ಡಲ್ಲ, ಇದು ಬೇರೆ ಬಾಬುಗಳಿಗೆ ಖರ್ಚು ಮಾಡ್ತಾರೆ. ಹಾಗಾಗಿ ಸರ್ಕ್ಯುಲೇಷನ್ ಆಗುತ್ತೆ, ಮಾರುಕಟ್ಟೆ ಬರ್ತದೆ. ಅದಕ್ಕೆ ಯುರೋಪಿಯನ್ ಕಂಟ್ರೀಸ್ನಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಅಂದರೆ ಇವ್ರ ಕೈಗೆ ಹಣ ಇರಬೇಕು, ಕೈನಲ್ಲಿ ಹಣ ಇರಬೇಕು, ಬಡವ್ರ ಕೈನಲ್ಲಿ ಹಣ ಇರಬೇಕು. ನನ್ನ ಹತ್ರ ದುಡ್ಡಿದ್ರೆ ತಾನೇ ಅಂಗಡಿಗೆ ಹೋಗೋದು, ನನ್ನ ಹತ್ರ ದುಡ್ಡಿದ್ರೆ ತಾನೇ ಹೋಟೆಲ್ಗೆ ಹೋಗೋದು, ನನ್ನ ಹತ್ರ ದುಡ್ಡಿದ್ರೆ ತಾನೇ ಬಟ್ಟೆ ಅಂಗಡಿಗೆ ಹೋಗೋದು. ದುಡ್ಡೇ ಇಲ್ಲದವ್ರು ಏನು ಮಾಡ್ತೀವಿ? ಅದಕ್ಕೋಸ್ಕರ ಹಣ ಕೊಡ್ತಾ ಇದ್ದೀವಿ. ಇದು ಒಂದು ಕೂಡ ಡೆವಲಪ್ಮೆಂಟಲ್ ವರ್ಕ್ಸೇ. ಇದು ಕೂಡ ಭಾಳ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಕೊಟ್ಬಿಟ್ಟು ದುಡ್ಡು ಕೊಟ್ಬಿಡ್ತಾ ಇದ್ದಾರೆ. ದುಡ್ಡು ಕೊಟ್ಬಿಟ್ಟು ಅವೆಲ್ಲ ವೇಸ್ಟ್ ಆಗ್ಬಿಡ್ತದೆ, ಜನರನ್ನ ಸೋಮಾರಿಗಳಾಗಿ ಮಾಡ್ತಾರೆ. ದಿ ಕಾನ್ಸೆಪ್ಟ್ ಇಟ್ ಸೆಲ್ಫ್ ಇಸ್ ವೆರಿ ರಾಂಗ್, ದಿ ಅಂಡರ್ಸ್ಟ್ಯಾಂಡಿಂಗ್ ಈಸ್ ವೆರಿ ರಾಂಗ್. ಆಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಇಲ್ಲ ಅಂತ. ಈಗ 3,71,000 ಕೋಟಿ ಬಜೆಟ್ ಈ ವರ್ಷ, 1,20,000 ಕೋಟಿ ಅಭಿವೃದ್ಧಿಗೆ ಇಟ್ಟಿದ್ದೀವಿ. ಇನ್ನೂ ಎಷ್ಟು ಉಳ್ಕತ್ತು? ಇನ್ನೂ 2.5 ಲಕ್ಷ ಉಳಿತಲ್ಲ, ಅದು ಸಂಬಳ ಕೊಡೋದಕ್ಕೆ, ಬೇರೆ ಬೇರೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ಅವಕ್ಕೆಲ್ಲ ಕೊಡ್ತೀವಲ್ಲ. ಮತ್ತು ಎಲ್ಲಿ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗ್ಬಿಟ್ಟದೆ, ಆರ್ಥಿಕವಾಗಿ ದುಡ್ಡಿಲ್ಲ ಇವ್ರ ಹತ್ರ, ಅಭಿವೃದ್ಧಿ ಮಾಡಲಿಕ್ಕೆ ದುಡ್ಡಿಲ್ಲ ಅಂತ ಹೇಳ್ತಾರಲ್ಲ, ಅವೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾದವು. ಅವರಿಗೆ ಹಣಕಾಸಿನ ಬಗ್ಗೆ ಗೊತ್ತಿದೆಯೇನೋ ಗೊತ್ತಿಲ್ಲ, ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಹೆಂಗಿದೆ ಅಂತ ಗೊತ್ತಿಲ್ಲ. ಈಗ BJP ಅವರಿಗೆ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಹೇಗಾದರೂ ಮಾಡಿ ಕರ್ನಾಟಕ ಸರ್ಕಾರಕ್ಕೆ, ಸಿದ್ದರಾಮಯ್ಯನ ಸರ್ಕಾರಕ್ಕೆ ದುಡ್ಡು ಸಿಗಬಾರ್ದಾಗ ಮಾಡಬೇಕು ಅಂತ ಪ್ರಯತ್ನ ಬೇರೆ ಒಂದು ಕಡೆ ನಡೀತದೆ.
ಈಗ ಫಾರ್ ಎಕ್ಸಾಂಪಲ್ ನಾವು 4.5 ಲಕ್ಷ ಒಂದು ವರ್ಷಕ್ಕೆ ತೆರಿಗೆ ಕೊಡೋದು, 4.5 ಲಕ್ಷ ಕೋಟಿ. ಕೋಟಿ. ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ? ಬರೀ 60,000 ಕೋಟಿ. ನಮಗೆ ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ ಮತ್ತು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ನಾವು ಬರ್ತಕ್ಕಂಥ ಹಣ ಕೇವಲ 60,000 ಕೋಟಿ. ನಮ್ಮ ರಾಜ್ಯದಿಂದ ತೆರಿಗೆ ವಸೂಲಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥದ್ದು 4,50,000 ಕೋಟಿ. ಭಾಳ ಜನಕ್ಕೆ ಏನಾಗಿದೆ, ಕೇಂದ್ರದಿಂದ ಕೊಡ್ತಾರೆ. ಏನು ಎಲ್ಲಿಂದ ಬರ್ತದೆ ಕೇಂದ್ರಕ್ಕೆ? ನಾವು ಕೊಡೋದು ದುಡ್ಡೇ, ನಾವು ಕೊಡ್ತಕ್ಕಂಥ ತೆರಿಗೆನೇ. ಕೇಂದ್ರದ್ದು ಏನು ಬೇರೆ ಅವ್ರದ್ದು ಒಂದು ಪ್ರಿಂಟ್ ಮಾಡೋ ನೋಟ್ ಪ್ರಿಂಟ್ ಮಾಡೋ ಇದು ಇಟ್ಕೊಂಡಿದ್ದಾರ? ಇದನ್ನು ಕೇಳಿದ್ರೆ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ವಿರುದ್ಧ ಸಂಘರ್ಷ ಮಾಡಕ್ಕೆ ಹೊರಟುಬಿಟ್ಟಿದ್ದಾರೆ. ಇವ್ರು ಯಾರು ಕೇಳಲ್ಲ. ಎಂ ಪಿಗಳು BJP ಗೆದ್ರಲ್ಲ, ಕೇಳಬೇಕಾ ಬೇಡ? ಕುಮಾರಸ್ವಾಮಿ ಕೇಳಬೇಕಾ ಬೇಡ? ಈಗ ನಿಮ್ಗೆ ಸುಮ್ಮನೆ ಒಂದು ಉದಾಹರಣೆಗೆ ಹೇಳ್ತೀನಿ. ಹೋದ್ ಸಾರಿ ನಬಾರ್ಡ್ನಿಂದ ಪುನರ್ಧನ ಕೊಡ್ತಕ್ಕಂಥದ್ದು 5,600 ಕೋಟಿ. ನಮ್ಗೆ ಈ ವರ್ಷ ನಿಗದಿ ಮಾಡಿದ್ದೇವೆ, ಎಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ನಬಾರ್ಡ್ನವರು ಅಂದರೆ 2,340 ಕೋಟಿ. ಎಷ್ಟು ಕಡಿಮೆ ಆಯಿತು? ನಾಟ್ ಇವನ್ 50% ಆಫ್ ಇಟ್. ಇದನ್ನು ಕೇಳಿದ್ರೆ ರಾಜಕೀಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ನೀವು ಕೇಳಬೇಕಲ್ವಾ? ಕರ್ನಾಟಕಕ್ಕೆ ಅನ್ಯಾಯ ಆದರೆ ಕೇಳೋರು ಯಾರು? ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಕೇಳಬೇಕಾ ಬೇಡ? ನಾನು ಕೇಳೋದು ಒಂದು ಭಾಗ, ಇವ್ರದ್ದು ಕೇಳಬೇಕಲ್ವ? ಇವರು ಜನಪ್ರತಿನಿಧಿಗಳಲ್ಲ. ಈ ತಾರತಮ್ಯ ತಡೆಯೋದು ಹೇಗೆ ಹಾಗಾದ್ರೆ? ಈ ತಾರತಮ್ಯ ತಡೆಯೋದಕ್ಕೆ ಈಗ ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ ಎಷ್ಟು ಕೊಡಬೇಕು ಅಂತ ತೀರ್ಮಾನ ಮಾಡೋರು ಯಾರು? ಫೈನಾನ್ಸ್ ಕಮಿಷನ್ನವರು. 5 ವರ್ಷಕ್ಕೊಂದ್ಸರಿ ಫೈನಾನ್ಸ್ ಕಮಿಷನ್ನವರು ಕಾನ್ಸ್ಟಿಟ್ಯೂಟ್ ಆಗುತ್ತೆ. 15ನೇ ಹಣಕಾಸಿನ ಆಯೋಗದಲ್ಲಿ ಭಾಳ ಕಡಿಮೆ ಆಯಿತು. ನಮಗೆ ದೊಡ್ಡ ಅನ್ಯಾಯ ಆಯಿತು. ನಮಗೆ ಬರ್ತಕ್ಕಂಥ ತೆರಿಗೆಯಲ್ಲಿ ಸುಮಾರು 1.07% ಕಡಿಮೆ ಆಯಿತು. ಅದಕ್ಕೋಸ್ಕರನೇ 15th ಫೈನಾನ್ಸ್ ಕಮಿಷನ್ನ ಅಧ್ಯಕ್ಷ ಏನು ಮಾಡಿದ್ದ ಅಂತಂದರೆ 5,495 ಕೋಟಿ ರೂಪಾಯಿನ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಡಿ ಅಂತ ಬರೆದಿದ್ದ. ನಮ್ಮೊಬ್ಬರಿಗೆ ಬರೆದಿರಲಿಲ್ಲ, ಇನ್ನೂ 2 ರಾಜ್ಯಗಳಿದ್ದು, ಒಟ್ಟು 3 ರಾಜ್ಯಗಳಿಗೆ ಬರೆದಿದ್ದರು. 1 ರೂಪಾಯಿನೂ ಕೊಡಲಿಲ್ಲ. ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಸಭಾ ಮೆಂಬರ್ ಇಲ್ಲಿಂದಲೇ ಆಗಿರೋದು, 1 ರೂಪಾಯಿ ಕೊಡಲಿಲ್ಲ ಯಾವ ರಾಜ್ಯಗಳಿಗೂ. ಅದಲ್ಲದೆ ಕೆರೆ ಅಭಿವೃದ್ಧಿಗೆ, ರಸ್ತೆ ಪೆರಿಫೆರಲ್ ರಿಂಗ್ ರೋಡ್ಗೆ ಅಭಿವೃದ್ಧಿಗೆ ಸೇರಿಸಿ 6,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಕೊಟ್ಟರ 1 ರೂಪಾಯಿನಾರು? ಹೋಗಿ ಇದು ಒಂದು. ಎರಡನೇದು, ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತೇಳಿ 23-24 ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ರು. ಅವ್ರು ಘೋಷಣೆ ಮಾಡಿದ ಮೇಲೆ ಇವರು ಇಲ್ಲಿ ಬಜೆಟ್ ಮಂಡಿಸಿ ಬಸವರಾಜ ಬೊಮ್ಮಾಯಿ ಅವರು 5,300 ಕೋಟಿ ರೂಪಾಯಿ ಕೊಡೋದ್ರ ಜೊತೆಗೆ ಇದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರು. 1 ರೂಪಾಯಿ ಕೊಡಲಿಲ್ಲ. ಈಸ್ ಇಟ್ ನಾಟ್ ಎನ್ ಇಂಜಸ್ಟಿಸ್? ಇದನ್ನು ಕೇಳಿದ್ರೆ ರಾಜಕಾರಣ ಮಾಡ್ತಾರೆ ಸಿದ್ದರಾಮಯ್ಯನವರು, ನಮ್ಮ ಮೇಲೆ ಕತ್ತಿ ಮಸೆಯೋದು. ಸಿ, ದಿ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗೋಯಿಂಗ್ ಆನ್ ಬಿಟ್ವೀನ್ ದಿ ಸೆಂಟರ್ ಅಂಡ್ ದಿ ಸ್ಟೇಟ್. ಇಟ್ ಈಸ್ ನಾಟ್ ದಿ ಸ್ಟೇಟ್ ಮನಿ, ಸೆಂಟ್ರಲ್ಸ್ ಮನಿ ವಿ ಆರ್ ಆಸ್ಕಿಂಗ್. ನಮಗೆ ನ್ಯಾಯ ಕೊಡ್ರಪ್ಪ. ನಾವು ಒಕ್ಕೂಟದ ವ್ಯವಸ್ಥೆ ಒಪ್ಕೊಂಡಿದ್ದೀವಿ, ನಿಜ. ಹೌದು, ಒಕ್ಕೂಟದ ವ್ಯವಸ್ಥೆ ಒಪ್ಕೊಂಡು ಹಾಗಂತೇಳಿ ರಾಜ್ಯಗಳಿಗೆ ಅನ್ಯಾಯ ಮಾಡೋದಲ್ಲ. ಈಗ ಯಾವುದು ಚೆನ್ನಾಗಿ ಕೆಲಸ ಮಾಡೋ ರಾಜ್ಯಗಳಿಗೆ ಬಲಿ ಹಾಕೋದು, ಯಾವ ರಾಜ್ಯಗಳಿಗೆ ಸರಿಯಾಗಿ ಪರ್ಫಾರ್ಮೆನ್ಸ್ ಇರೋದಿಲ್ಲ ಆ ರಾಜ್ಯಗಳಿಗೆ ಹೆಚ್ಚು ಕೊಡೋದು. ಈಗ ಮೊನ್ನೆ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿದ್ರು, 78,000 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ರು. ಕರ್ನಾಟಕಕ್ಕೆ ಎಷ್ಟು ಕೊಟ್ಟದು? 6,800 ಕೋಟಿ. ಇವ್ರಿಗೆ ಎಷ್ಟು ಕೊಟ್ಟದು? ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಟ್ಟರು? ಸುಮಾರು 32,000 ಕೋಟಿ. ನಮಗೆ 6,800 ಕೋಟಿ, ಅವ್ರಿಗೆ 32,000 ಕೋಟಿ, ಬಿಹಾರಕ್ಕೆ 17,000 ಕೋಟಿ. ಇದು ನ್ಯಾಯನಾ? ಈ ವಿಚಾರ ಬಂದಾಗಲೆಲ್ಲ ಜನಸಂಖ್ಯೆಯ ವಿಚಾರಗಳು ಕೂಡ ಪರಿಗಣನೆಯ ಚರ್ಚೆಯ ವಿಚಾರ ಆಗತ್ತೆ. ದಕ್ಷಿಣದ ರಾಜ್ಯಗಳಲ್ಲಿ ಈ ಜನಸಂಖ್ಯೆ ನಿಯಂತ್ರಣದ ವಿಚಾರ ಈಗ ರಾಂಗ್ ಮೆಸೇಜ್ ಹುಡುಗೋ ಚರ್ಚೆ ವಿಷಯ ಅಲ್ಲ ಇದು. ಇಟ್ಸ್ ಎ ಫ್ಯಾಕ್ಟ್. ಜನಗಳಿಗೆ ರೈಟ್ ಮೆಸೇಜ್ ಶುಡ್ ಗೋ ಟು ದಿ ಪೀಪಲ್ ಆಫ್ ಕರ್ನಾಟಕ.
ಇಟ್ಸ್ ನಾಟ್ ಎ ಮ್ಯಾಟರ್ ಟು ಬಿ ಡಿಸ್ಕಸ್ಡ್, ಇಟ್ಸ್ ಎ ಫ್ಯಾಕ್ಟ್. ಈಗ ನೀವು ಕಳೆದ ಒಂದು ವರ್ಷದ ಅವಧಿಯಲ್ಲಿ ಡಬಲ್ ಡಿಜಿಟ್ಗೆ ತಲುಪಿದೆ ಕರ್ನಾಟಕದ ಜಿ ಡಿ ಪಿ, ಡಬಲ್ ಡಿಜಿಟ್ ಅನ್ನು ತಲುಪಿರುವಂಥದ್ದು. ಮುಂದಿನ 4 ವರ್ಷದ ಅವಧಿಯನ್ನು ಕೂಡ ಮುನ್ನೋಟವನ್ನು ನಾವು ನೋಡೋದಿದ್ರೆ ಅದನ್ನು ಮೇಂಟೈನ್ ಮಾಡ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸಾಧ್ಯ ಆಗತ್ತೆ ಅನ್ನುವಂಥ ವಿಶ್ವಾಸ ತಮ್ಮಲ್ಲಿದೆ? ಇನ್ನೂ ಜಾಸ್ತಿ ಆಗ್ಬೋದು. ಓಕೆ, ಅದನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಕರ್ನಾಟಕದ ಜಿ ಡಿ ಪಿ ಬೆಳವಣಿಗೆ ಇನ್ನೂ ಜಾಸ್ತಿ ಆಗಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾಕಂತಂದರೆ ನಮಗೆ ಈ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಟ್ಟ ಮೇಲೆ ತೆರಿಗೆ ಜಾಸ್ತಿ ಆಗಿದೆ. ಈಗ ಅವರು ಅಂಗಡಿಗೆ ಹೋಗ್ತಾರೆ, ಔಷಧಿ ತಗೋತಾರೆ, ಬಟ್ಟೆ ತಗೋತಾರೆ, ತೆರಿಗೆ ಕೊಡಲ್ವಾ? ಹೋಟೆಲ್ಗೆ ಹೋಗ್ತಾರೆ, ತೆರಿಗೆ ಕೊಡಲ್ವಾ? ಮನಿ ಸರ್ಕ್ಯುಲೇಷನ್ ಆಗುತ್ತೆ. ಮನಿ ಸರ್ಕ್ಯುಲೇಷನ್ ಆಗೋದ್ರಿಂದ ತೆರಿಗೆ ಕೊಡೋದು ಹೆಚ್ಚಾಗುತ್ತೆ. ಕರ್ನಾಟಕ ಸರ್ಕಾರಕ್ಕೆ ತೆರಿಗೆ ನಿಮಗೆ ತೆರಿಗೆ ಕೊಡೋದ್ರಲ್ಲಿ ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ಅದರ ಜೊತೆಗೆ ವಿದೇಶಿ ಬಂಡವಾಳ ಆಕರ್ಷಣೆಯ ವಿಚಾರಕ್ಕೆ ಬಂದಾಗಲೂ ಕೂಡ ಕರ್ನಾಟಕ ನಂಬರ್ 2 ಪೊಸಿಷನಲ್ಲಿದೆ. ಮಹಾರಾಷ್ಟ್ರವನ್ನು ಬಿಟ್ಟರೆ ಕರ್ನಾಟಕ ನಂಬರ್ 2 ಪೊಸಿಷನಲ್ಲಿ ಇರುವಂಥದ್ದು. ಈ ಕೈಗಾರಿಕೋದ್ಯಮಕ್ಕೆ ಎಷ್ಟರ ಮಟ್ಟಿಗೆ ಆದ್ಯತೆಯನ್ನು ಕೊಡುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕೊಡ್ತಾ ಇದೆ? ಯಾವ ಸ್ವರೂಪದಲ್ಲಿ ನೀವು ಇದನ್ನ ಹೆಚ್ಚು ಬೆಳೆಸುವಂತಹ ಕೆಲಸ ಫಾರಿನ್ ಇನ್ವೆಸ್ಟ್ಮೆಂಟ್, ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 1 ಇನ್ ದಿ ಕಂಟ್ರಿ. ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 1 ಇನ್ ದಿ ಕಂಟ್ರಿ. 1ನೇ ಸ್ಥಾನದಲ್ಲಿದೆ. ಇನ್ವೆಸ್ಟ್ಮೆಂಟ್ ಬರ್ತಕ್ಕಂಥದ್ದು ಕರ್ನಾಟಕಕ್ಕೆ ಕಡಿಮೆ ಏನಾಗಿಲ್ಲ. ಇನ್ವೆಸ್ಟ್ಮೆಂಟ್ ಬಂದರೆ ಕೈಗಾರಿಕಾ ಬೆಳವಣಿಗೆ ಆಗ್ತದೆ. ಕೈಗಾರಿಕೆ ಬೆಳವಣಿಗೆ ಆದರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ಎಂಪ್ಲಾಯ್ಮೆಂಟ್ ಜನರೇಷನ್ ಆದರೆ ಉದ್ಯೋಗ ಸಿಗ್ತದೆ. ಈ ಕೈಗಾರಿಕೋದ್ಯಮ ಬೆಳಿಬೇಕು ಅಂತೇಳಿ ಆದ ಸಂದರ್ಭಗಳೆಲ್ಲವೂ ಕೂಡ ಯಾವುದೇ ರಾಜ್ಯದ ವಿಚಾರಕ್ಕೆ ಬಂದಾಗ ಬಹುಶಃ ಕರ್ನಾಟಕದ ಹೆಗ್ಗಳಿಕೆ ಕೂಡ ಇರುವಂಥದ್ದು ಶಾಂತಿ, ಸಾಮರಸ್ಯ, ಈ ಎಲ್ಲ ವಿಚಾರಗಳು ಕೂಡ ಇದರಲ್ಲಿ ಬಹಳ ಮುಖ್ಯವಾದಂಥ ಕೌಶಲ ಆಗಿರುತ್ತೆ. ನಮ್ಮಲ್ಲಿ ನಿರುದ್ಯೋಗದ ಬೆಳವಣಿಗೆ ಇದೆಯಲ್ಲ, ಅದು ಕಂಟ್ರೋಲ್ನಲ್ಲಿರೋದು. ಅನ್ಎಂಪ್ಲಾಯ್ಮೆಂಟು ಪರ್ಸೆಂಟೇಜ್ ಎಷ್ಟು ಗೊತ್ತಾ? 9.7 ನಮ್ಮಲ್ಲಿ ಕಡಿಮೆ ಇದೆ.